ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಅಂತ ಕೇಳ್ಕೊತೀನಿ. ಮನೇಲಿ ಪೂಜೆ ಎಲ್ಲ ಆಗಿದೆ. ನೈವೇದ್ಯಕ್ಕೆ ಸಿಹಿ ಪೊಂಗಲ್ಲು, ಮಾಮೂಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸೆಲ್ಲ ಬೇಯಿಸಿದ್ದೀನಿ. ಆಮೇಲೆ ಎಳ್ಳು ಮಾಡಿಟ್ಟಿದ್ದೀನಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿ. ಮನೇಲಿ ಪೂಜೆ ಎಲ್ಲ ಆಗಿದೆ. ಟೈಮ್ ಆಗಲೇ 7 ಗಂಟೆ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಥರ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಈ ಅಡುಗೆ ಎಲ್ಲ ಮಾಡ್ತೀವಲ್ಲ, ಯಾವ್ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಟ್ಕಿ ಬೇಳೆ ಸಾಂಬಾರು ಯಾವ ಥರ ಮಾಡೋದು, ಖಾರ ಪೊಂಗಲ್ ಯಾವ ಥರ ಮಾಡೋದು, ಸಿಹಿ ಪೊಂಗಲ್ ಯಾವ ಥರ ಮಾಡೋದು ಅಂತ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನೋಡಿರಂತೆ. ಫಸ್ಟು ಎಳ್ಳು ಬೆಲ್ಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಪಾನ್ ಇಟ್ಕೊಂಡು 100 ಗ್ರಾಮು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನಾನು ರೆಡಿಮೇಡ್ ಕಡಲೆ ಬೀಜನೇ ತೊಗೊಂಬಂದಿದ್ದೆ. ಅದು ಚಿಪ್ಪೆ ಎಲ್ಲ ಸುಳಿದಿರ್ತಾರೆ ರೆಡಿಮೇಡ್ದಾಗಿದ್ದರೆ. ಮನೆಯದೇ ಹಾಕ್ಕೊಬೇಕು ಅಂತ ಅಂದರೆ ಮನೆಯದೇ ಹಾಕ್ಕೊಳ್ಳಿ. ಹುರ್ಕೊಂಬಿಟ್ಟು ಆಮೇಲೆ ಚಿಪ್ಪೆ ಸುಳ್ಕೊಬೋದು. ನಾನು ರೆಡಿಮೇಡ್ ಹಾಕಿರೋದೇ ತಂದು ತೋರಿಸ್ತಾ ಇರೋದು. ಇವಾಗ ಇದನ್ನು ಹುರ್ಕೊತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ರೋಸ್ಟ್ ಮಾಡಿ ಹಾಕೋದ್ರಿಂದ. ಅಂಗಡಿಯಿಂದ ತಂದಿರೋದನ್ನು ಅಷ್ಟೇ ಹುರ್ಕೊಂಡೆ ಹಾಕ್ಕೊಳ್ಳಿ, ಹಂಗೆ ಹಾಕೋಕ್ಕೆ ಹೋಗಬೇಡಿ, ಸರಿಯಾಗಿ ಹುರಿದಿರಲ್ಲ. ಅದು ಹುರಿದಿರೋದನ್ನ ಈಗ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. 100 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ ನಾನು. 100 ಗ್ರಾಮ್ ಕಡಲೆ ಬೀಜ, 100 ಗ್ರಾಮ್ ಎಳ್ಳು, ಎಲ್ಲ 100 ಗ್ರಾಮೇ ಹಾಕ್ಕೊಂಡಿದ್ದೀನಿ. ಸರಿ ಸಮನಾಗಿ ಹಾಕ್ಕೊಂಡಿದ್ದೀನಿ. ಎಳ್ಳು ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಉರಿಯೋವಾಗ ನಮ್ಗೆ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಆಯಿತು. ನೀವು ಜಾಸ್ತಿ ಮಾಡ್ಕೊತೀವಿ ಅಂದರೆ ಸರಿ ಸಮನಾಗಿ ಎಲ್ಲ ಹಾಕ್ಕೊಳ್ಳಿ, ಎಲ್ಲನೂ ಕರೆಕ್ಟಾಗಿರುತ್ತೆ. ನಾನೆಲ್ಲ 100 ಗ್ರಾಮ್ ಹಾಕಿ ತೋರಿಸ್ತಾ ಇರೋದು. ಎಳ್ಳು ನೋಡಿ ಕಲರ್ ಚೇಂಜ್ ಆಗಿದೆ. ಬಿಳೆ ಎಳ್ಳೆ ಹಾಕಬೇಕು. ಹುರ್ಕೊಂಡಿದ್ದಾಯಿತು. ಅದನ್ನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ, ಹುರ್ಗಡ್ಲೆನ. ಇದನ್ನು ಹುರ್ಕೊತಾ ಇದ್ದೀನಿ. ಒಬ್ಬೊಬ್ರು ಹಸಿದೆ ಹಂಗೆ ಹಾಕ್ಕೊಂಬಿಡ್ತಾರೆ. ಹಾಕ್ಕೊಳ್ಳೋಕೆ ಹೋಗಬೇಡಿ, ಹುರ್ದು ಹಾಕ್ಕೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲನೂ ಹುರ್ದು ಹಾಕ್ಕೊಳ್ಳೋದ್ರಿಂದ ತಿನ್ನೋವಾಗ ಟೇಸ್ಟ್ ಇರುತ್ತೆ, ಕಮ್ಮಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ಇವಾಗ ಇದು ಸ್ವಲ್ಪ ರೋಸ್ಟ್ ಮಾಡಿದ್ದಾಯಿತು. ಎಲ್ಲ ನಾನು ಒಂದಕ್ಕೇ ಹಾಕ್ಕೊತಾ ಇದ್ದೀನಿ ಹುರ್ಕೊಂಡ್ಮೇಲೆ. ಇವಾಗ ನಾನು ಇದಕ್ಕೆ ಒಣಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚಿಪ್ಪೆನ ಅಂದರೆ ಬ್ರೌನ್ ಕಲರ್ ಇರುತ್ತಲ್ಲ ಕೊಬ್ಬರಿ ಮೇಲೆ, ಅದನ್ನು ತೆಗೆದುಬಿಟ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಕಲ್ಸಕ್ರೆನೂ ಹಾಕ್ಕೊಬೋದು. ಆಮೇಲೆ ಕಲ್ಸಕ್ರೆದು ಅಚ್ಚು ಬರುತ್ತೆ, ಅದನ್ನು ಹಾಕ್ಕೊಬೋದು, ಎಲ್ಲನೂ ಹಾಕ್ಕೊಬೋದು. ನಾನು ಸಿಂಪಲ್ಲಾಗಿ ನಾವು ಎಷ್ಟು ತಿಂತೀವೋ ಅಷ್ಟು ಐಟಮ್ ಹಾಕ್ಕೊಂಡೆ ನಾನು ತೋರಿಸ್ತಾ ಇದ್ದೀನಿ. ಕೊಬ್ಬರಿನೂ ಸ್ವಲ್ಪ ಹುರ್ಕೊಂಡೆ ಬಿಸಿ ಮಾಡಿಕೊಂಡೆ ನೋಡಿ. ಅಷ್ಟೂ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು. ಎಲ್ಲ ನಾನು ರೆಡಿಮೇಡ್ ತಂದಿದ್ದೆ. ಕಡಲೆ ಬೀಜ, ಎಳ್ಳು, ಕೊಬ್ಬರಿ, ಬೆಲ್ಲ ಎಲ್ಲನೂ ರೆಡಿಮೇಡೇ ತಂದಿದೆ. ಎಲ್ಲನೂ ಹುರ್ದು ಹಾಕ್ಕೊಂಡಿದ್ದೀನಿ. ಬೆಲ್ಲ ಮಾತ್ರ ಹುರ್ಕೊಳಕ್ಕೆ ಹೋಗಬೇಡಿ, ಪಾಕ ಆಗೋಗುತ್ತೆ. ಮಿಕ್ಕಿದ್ನೆಲ್ಲ ಹುರ್ದು ಹಾಕ್ಕೊಬೇಕು. ಸೊ ಆಮೇಲೆ ಕಲ್ ಸಕ್ಕರೆಗಳು ಬರುತ್ತೆ, ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕಲ್ಲರ್ದು ಪ್ರಪಿಮೆಂಟ್ ಸಿಗುತ್ತೆ, ಹಾಕ್ಕೊತಾರೆ ಎಲ್ಲರೂ. ನಾನು ಇದಕ್ಕೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ, ನಾನು ಹಾಕ್ಕೊಂಡಿಲ್ಲ. ಬರೀ ಕಡಲೆ ಬೀಜ, ಎಳ್ಳು, ಒಣಕೊಬ್ಬರಿ, ಬೆಲ್ಲ ಇಷ್ಟನ್ನೇ ಹಾಕಿ 5 ಐಟಮ್ ಹಾಕಿ ತೋರಿಸಿರೋದು. ಎಲ್ಲನೂ ಹುರ್ದು ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಬೇಕಾದ್ರೆ ಹಾಕ್ಕೊಂಡು ನೋಡಿರಿ, ಚೆನ್ನಾಗಿರುತ್ತೆ. ನೋಡಿ ಎಳ್ಳು ಬೆಲ್ಲ ರೆಡಿ ಆಯಿತು. ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ. ಇವಾಗ ಅವರೆಕಾಯಿ, ಗೆಣಸೆಲ್ಲ ಬೇಯಿಸ್ಕೊಳ್ಳೋಣ. ನೋಡಿ ಅವರೆಕಾಯಿನೂ ಅಷ್ಟೇ ತೊಳೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ದೀನಿ, ಅದು ತುದಿದು ಸಿಪ್ಪೆ ಎಳೆದಿಟ್ಕೊಂಡಿದ್ದೀನಿ. ಕಡಲೆಕಾಯಿನೂ ನೋಡಿ ತೊಳೆದ್ಬಿಟ್ಟು ಗೆಣಸನ್ನು ತೊಳೆದಿಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಗೆಣಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಅಂದರೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ಮುಳುಗೋಷ್ಟು ನೀರು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು 1 ವಿಸಿಲು ಇಲ್ಲ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು 2 ವಿಸಿಲು ಇದನ್ನು ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ 2 ಇದು ರೆಡಿ ಆಯಿತು. ಇವಾಗ ಪೊಂಗಲ್ ಯಾವ ಥರ ಮಾಡೋದು ಅಂದರೆ ಸಿಹಿ ಪೊಂಗಲ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು 1 ಕಪ್ ಅಕ್ಕಿ ತೊಗೊತಾ ಇದ್ದೀನಿ. ಅದನ್ನು ತೊಳೆದು ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಅಳತೆ ಗೊತ್ತಾಗೋಗುತ್ತೆ. ಇವಾಗ ನಾವು ಹೆಸರುಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ಹುರ್ಕೊಬೇಕು ಹೆಸರುಬೇಳೆನ, ಹಂಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಅಂಟಾಗೋಗುತ್ತೆ, ಗಟ್ಟಿಯಾಗೋಗುತ್ತೆ. ಆಮೇಲೆ ಪೊಂಗಲ್ ಆರ್ತಾ ತಣ್ಣಗಾದ್ಮೇಲೆ ಹುರ್ದು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೇ ಹುರ್ಕೊಂಬಿಟ್ಟು ಇವಾಗ ನಾನು ನೀರು ಹಾಕ್ಕೊಂಡು ಹೆಸರುಬೇಳೆನ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ್ಮೇಲೆ ಹೆಸರುಬೇಳೆನ ಹುರ್ಕೊಳಕ್ಕೆ ಹೋಗಬೇಡಿ. ಹೆಸರುಬೇಳೆ ಹುರಿದ್ಮೇಲೆ ಹೆಸರುಬೇಳೆನ ತೊಳ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ತೊಳ್ಕೊಂಬಿಟ್ಟು ನೀರು ಹಾಕ್ಕೊಂಡು ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಕುದೀಲಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿನೂ ಅಷ್ಟೊತ್ತು ನೆನೆಯುತ್ತೆ. ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನೂ. ಅದಕ್ಕೇ ಇವಾಗ ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ನೀವು ಕುಕ್ಕರಲ್ಲೇ ಮಾಡ್ತೀವಿ ಅಂತಂದರೆ 2 ಅಂದರೆ ಹೆಸರುಬೇಳೆ ಹುರ್ಕೊಂಬಿಟ್ಟು ಅಕ್ಕಿ ಹಿಂದೆನೇ ಹಾಕ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಳುಗೋಷ್ಟು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು ತಪ್ಪಲೆಲೆ ಅಂದರೆ ಪಾತ್ರೆಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಲ್ಲ, ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವಸ್ಥಾನದಲ್ಲಿ ಯಾವ ಥರ ಪೊಂಗಲ್ ಕೊಡ್ತಾರೋ ಅದೇ ಟೇಸ್ಟೇ ಇತ್ತು. ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಅರ್ಧ ಭಾಗ ನಾವು ಬೇಯಿಸ್ಕೊಬೇಕು, ಆಮೇಲೆ ಏನೇನು ಹಾಕ್ಕೊಬೇಕು ಅಂತ ತೋರಿಸ್ತೀನಿ. ಇವಾಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು
ಇದು ಚೆನ್ನಾಗಿ ಇದನ್ನ ಅಂದರೆ ಕುದಿಸ್ಕೊಳ್ಳೋಣ. ಅಂದರೆ ಹೆಸರುಬೇಳೆನೂ ಬೇಯಬೇಕು, ಅನ್ನನೂ ಆಗಬೇಕಲ್ಲ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷದಲ್ಲೇ ಆಗೋಗುತ್ತೆ. ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಎಲ್ಲನೂ. ಇವಾಗ ತೋರಿಸ್ತೀನಿ ನೋಡಿ, 5 ನಿಮಿಷ ಆಗಿದೆ. ಓಪನ್ ಮಾಡ್ತೀನಿ ನೋಡಿ. ಇವಾಗ ಕುದೀತಾ ಇದೆ. ಅನ್ನನೂ ಸ್ವಲ್ಪ ಬೆಂದಿತ್ತು, ಹೆಸರುಬೇಳೆನೂ ಸ್ವಲ್ಪ ಬೆಂದಿತ್ತು. ಇವಾಗ ಇದಕ್ಕೆ ಏನೇನು ಐಟಮ್ ಹಾಕ್ಕೊಬೇಕು ಅಂತ ತೋರಿಸ್ತೀನಿ. ಕುದೀತಾ ಕಮ್ಮಿ ಆಗುತ್ತೆ. ಆಮೇಲೆ ಇದ್ರಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಖಾರ ಪೊಂಗಲ್ ಮಾಡೋದಕ್ಕೆ. ಇವಾಗೇನೆ ಒಂದು 2 ಸ್ಪೂನು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಬಿಟ್ಟಿದ್ದೀನಿ ಬೇರೆ ಪಾತ್ರೆಗೆ. ಇವಾಗ ಸ್ವಲ್ಪ ನೀರೆಲ್ಲ ಇಂಬ್ರಿ ನೋಡಿ ಗಟ್ಟಿ ಆಗಿದೆಯಲ್ಲ. ಇವಾಗ ಇದಕ್ಕೆ ಹಾಲು ಹಾಕ್ಕೊಬೇಕು. ನೀವು ಕಾಯಿಸಿರೋ ಹಾಲಾದರೂ ಹಾಕ್ಕೊಳ್ಳಿ, ಹಸಿ ಹಾಲಾದರೂ ಹಾಕ್ಕೊಳ್ಳಿ. ಕಾಯಿಸಿರೋ ಹಾಲು ಹಾಕ್ಕೊಂಡಿದ್ದ ತಕ್ಷಣ ಹಿಂದೆನೇ ಬೆಲ್ಲ ಹಾಕ್ಕೊಂಬಿಟ್ಟು ತುಪ್ಪ ಅಂದರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಂಗೆ ಹಾಕ್ಕೊಬೋದು. ನಾನು ಹಸಿ ಹಾಲೇ ಹಾಕ್ಕೊತಾ ಇದ್ದೀನಿ. ಹಸಿ ಹಾಲು ಹಾಕ್ಕೊಂಬಿಟ್ಟು ಕುದಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕುದಿಯೋಕೆ ಇಟ್ಕೊತೀನಿ. ನೀವು ಕಾಯಿಸಿರೋ ಹಾಲಾದರೂ ಹಾಕ್ಕೊಬೋದು, ಹಸಿ ಹಾಲಾದರೂ ಹಾಕ್ಕೊಬೋದು. 1 ಗ್ಲಾಸು ನಾನು ಹಸಿ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ಮೇಲೆ ಅದು ಸ್ವಲ್ಪ ಕುದಿಸ್ಕೊಬೇಕು. ಆಮೇಲೆ ಬೆಲ್ಲ ಹಾಕ್ಕೊಬೇಕು. ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅಂದರೆ ಅಕ್ಕಿ ಎಷ್ಟು ಹಾಕ್ಕೊಂಡಿದ್ನೋ ಅದೇ ಸಮದಲ್ಲೇ ಬೆಲ್ಲ ಹಾಕ್ಕೊಬೇಕು. ಸ್ವೀಟು ಕರೆಕ್ಟಾಗಿರುತ್ತೆ. 1 ಕಪ್ ಅಕ್ಕಿಗೆ ತೊಗೊಂಡಿದ್ನ ಅದೇ ಕಪ್ಪಲ್ಲೇ ಬೆಲ್ಲ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕುದಿಸ್ಕೊಳಂತೀನಿ, ಯಾಕಂದರೆ ಹಸಿ ಹಾಲು ಹಾಕಿದ್ದೀವಿ, ಬೆಲ್ಲ ಎಲ್ಲ ಕರಗಬೇಕಲ್ವ, ಅದಕ್ಕೇ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಕರ್ಕೊಬೇಕಲ್ವ ತುಪ್ಪದಲ್ಲೇ. ತುಪ್ಪ ತಿನ್ನಲ್ಲ ಅಂತಂದರೆ ನೀವು ಎಣ್ಣೆಲೇ ಹುರಿದು ಹಾಕ್ಕೊಬೋದು. ತುಪ್ಪ ಸ್ವಲ್ಪ ಕರಗಿದ್ಮೇಲೆ ನಾನು ಇವಾಗ ಬಾದಾಮಿನೂ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕ್ಕೊಬೋದು. ಜಾಸ್ತಿ ತಿಂತೀವಿ ಅಂದರೆ ತಿನ್ನೋವಾಗೆಲ್ಲ ಬಾಯಿಗೆ ಸಿಗಬೇಕು ಅಂತ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಗಳಲ್ಲೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಕಾಯಿನ ಅಷ್ಟೇ ಈ ಥರ ನೋಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟಾಗಿರುತ್ತೆ. ತಿನ್ನೋವಾಗೂ ಬಾಯಿಗೆ ಸಿಗ್ತಾ ಇರುತ್ತೆ. ತುಪ್ಪದಲ್ಲಿ ಕರೆದಿರ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತಲ್ಲ ಅದೇ ಥರ ಇರುತ್ತೆ ಹಿಂಗೆಲ್ಲ ಹಾಕ್ಕೊಳ್ಳೋದ್ರಿಂದ. ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ದ್ರಾಕ್ಷಿ ದಪ್ಪ ಆಗಬೇಕು ಫ್ರೈ ಮಾಡ್ತಾ ಆವಾಗ ಆಗುತ್ತೆ. ಅದೇ ಸ್ಟವ್ನ ಸಣ್ಣ ಉರಿ ಮಾಡ್ಕೊಳ್ಳಿಲ್ಲ ಅಂದರೆ ಇವೆಲ್ಲ ಸೀದೋಗುತ್ತೆ. ಗೋಡಂಬಿ ಕಾಯೆಲ್ಲ ಹಾಕಿರ್ತೀವಲ್ಲ ಅದಕ್ಕೇ ಅಂದರೆ ಹದವಾಗಿ ಹುರ್ಕೊಬೇಕು. ಸಣ್ಣಾಗಿರುತ್ತೆ. ಬೇಕಾದ್ರೆ ಉರಿಯೋವಾಗೆ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನು ಈ ಥರ ಸಣ್ಣ ಉರಿ ಇಟ್ಕೊಂಡೇ ಕೈ ಹಿಂಗೆ ಬಿಡ್ದಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಿ. ದ್ರಾಕ್ಷಿನೂ ನೋಡಿ ಈ ಥರ ದಪ್ಪ ಆಗುತ್ತೆ ನೋಡಿ. ಇವಾಗ ಆಗಿದೆಯಲ್ಲ, ಇವಾಗ ನಾವು ಇದು ಮಾಡ್ಕೊಂಡಿದ್ವಲ್ಲ ನೋಡಿ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಬೆಲ್ಲನೂ ಕರಗಿತ್ತು, ಕರೆಕ್ಟಾಗಿತ್ತು. ಅಷ್ಟು ಗಟ್ಟಿನೂ ಇರಲಿಲ್ಲ, ಅಷ್ಟು ಎಳ್ಳುಗಿಲ್ಲ ನೋಡಿ, ಮೀಡಿಯಮ್ಮಾಗಿ ಕರೆಕ್ಟಾಗಿತ್ತು. ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ತುಪ್ಪದಲ್ಲಿ ಕರೆದಿರೋದೆಲ್ಲನೂ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ತುರಿದಿಟ್ಕೊಂಡಿದ್ದೆ ಅರ್ಧ ಕಪ್ಪು. ನಾನು ಹಸಿ ಕೊಬ್ಬರಿನೇ ಅಂದರೆ ಹಸಿ ತೆಂಗಿನಕಾಯಿನೇ ಹಾಕ್ಕೊತಾ ಇರೋದು. ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಸಿಯಾಗೆ ಸಿಹಿ ಪೊಂಗಲ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಒಬ್ಬೊಬ್ರು ಹಾಲು ಹಾಕಲ್ಲ, ಇನ್ನೆಲ್ಲ ಹಾಕ್ತಾರೆ. ನಾನು ಹಾಲು ಹಾಕ್ಕೊಂಡಿದ್ದೀನಿ ಅಷ್ಟೇ ಡಿಫ್ರೆಂಟು. ಹಾಲು ಹಾಕೋದ್ರಿಂದ ಗಟ್ಟಿನೂ ಆಗೋಲ್ಲ. ನೀವು ದಿನೆಲ್ಲ ಪೂರ್ತಿ ಇಟ್ಟಿರಿ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದೇ ಥರ ಇರುತ್ತೆ. ಅದಕ್ಕೋಸ್ಕರನೇ ನಾನು ಹಾಲು ಹಾಕ್ಕೊಂಡು ಮಾಡ್ಕೊಂಡೆ. ಆಮೇಲೆ ಟೇಸ್ಟು ಅಷ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ಒಂದ್ಸಲ. ಇವಾಗ ಆಗಿದೆ. ಇದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬಿಡ್ತೀನಿ ನಾನು ಇವಾಗ. ಅಂದರೆ ಎಳ್ಳು ರೆಡಿ ಆಯಿತು, ಗೆಣಸು ಬೇಯಿಸ್ಕೊಂಡಿದ್ದಾಯಿತು, ಪೊಂಗಲ್ಲು ಆಗಿದೆಯಲ್ಲ, ಇಷ್ಟು ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೊಂಬಿಟ್ಟಿದ್ದೀನಿ. ಆಮೇಲೆ ಇದ್ಕೆ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತಲೂ ಇದರಲ್ಲೇ ಹಂಗೆ ತೋರಿಸ್ಕೊಡ್ತೀನಿ ನೋಡಿ. ಇಟ್ಟಿದ್ದೀನಿ, ಇವಾಗ ಪೂಜೆ ಮುಗಿಸ್ಕೊತೀನಿ. ನೈವೇದ್ಯ ಎಲ್ಲ ಇಟ್ಟಿದ್ದಾಯಿತು. ಇವಾಗ ಒಂದು ಬಾಣಲಿ ಇಟ್ಕೊಂಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡು, ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಅರ್ಧ ಟೀ ಸ್ಪೂನು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಇಂಚು ಶುಂಠಿನ ಕುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊತಾ ಇರೋದು. ಅಂದರೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬಿಟ್ಟೆ. ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದು. ಒಂದು ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ನಾವು ಹೆಸ್ರುಬೇಳೆ ಅಕ್ಕಿನ ಬೇಯಿಸಿಟ್ಕೊಂಡಿದ್ವಲ್ಲ, ಅದರಲ್ಲೇ ಒಂದು 2 ಸೌಟ್ ಎತ್ತಿಟ್ಕೊಂಡಿದ್ದೆ, ಅದಕ್ಕೇ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೀವು ಮಾಮೂಲಿ ಹೆಸ್ರುಬೇಳೆನೂ ಅಕ್ಕಿನ ಒಂದು ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ. ಏನೇನು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇರೋದು. ಒಂದು 5 ಮೆಣಸಿನ್ಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಹಿಂಗೆ ಹಾಕ್ಕೊಂಡಿದ್ದೀನಿ, ಒಂದು ಚುಟ್ಕೆ ಅಂದ್ಕೊಳ್ಳಿ. ಆ ಹಿಂಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿನೂ ಅಷ್ಟೇ ಇದಕ್ಕೂ ಹಚ್ಚಿ ಹಾಕ್ಕೊತಾ ಇದ್ದೀನಿ. ಹಾಕೋದ್ರಿಂದ ಎಲ್ಲನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಕ್ಕೊಂಡು ಇದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ತುಪ್ಪದಲ್ಲಿ ನೀವು ಕರ್ಕೊಬೋದು, ಇಲ್ಲ ಎಣ್ಣೆಲೇ ಹಾಕ್ಕೊಬೋದು. ನಾನು ತುಪ್ಪ ಆಮೇಲೆ ಮೇಲೆ ಹಾಕ್ಕೊತೀನಿ, ಇವಾಗ ಹಾಕ್ಕೊಂಡಿಲ್ಲ ನಾನು. ಇವಾಗ ಎಣ್ಣೆಲೇ ಎಲ್ಲ ಫ್ರೈ ಮಾಡ್ಕೊತಾ ಇರೋದು. ಇವಾಗ ಒಂದು 1/4 ಟೀ ಸ್ಪೂನು ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಅದರಲ್ಲಿಂದ ಎತ್ಕೊಂಡಿರೋದಲ್ವ, ಅದಕ್ಕೇ ಒಗ್ಗರಣೆಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಅಕ್ಕಿ ಹೆಸ್ರುಬೇಳೆ ಕೂಗಿಸ್ಕೊತೀವಲ್ಲ, ಅದೇ ಟೈಮಲ್ಲಿ ಅರಿಶಿನೂ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಎಲ್ಲ ಫ್ರೈ ಆಯಿತು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಈಗ ಅರ್ಧ ಕಪ್ಪು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿನೇ
ಹಸಿ ತೆಂಗಿನಕಾಯಿದು ಅದು ಅರ್ಧ ಕಪ್ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಬಿಟ್ಟು ನೋಡಿ, ನಾನು ಅದನ್ನು ಎತ್ತಿಟ್ಕೊಂಡಿದ್ದೀನಲ್ಲ, ತೋರಿಸ್ತೀನಿ ನೋಡಿ, ಎತ್ತಿಟ್ಕೊಂಡಿದ್ದೆ, ಒಂದು 2 ಸೌಟ್ ಎತ್ತಿಟ್ಕೊಂಡಿದ್ದೆ ನಾನು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊತಾ ಇದ್ದೀನಿ. ಖಾರ ಪೊಂಗಲ್ಗೆ ಇಷ್ಟೇ ಐಟಮ್ ಹಾಕ್ಕೊಳ್ಳೋದು. ನೀವು ಒಂದೇ ಸಲ ಒಗ್ಗರಣೆ ಹಾಕ್ಬಿಟ್ಟು ಹೆಸರುಬೇಳೆ ಅಕ್ಕಿ ಹಾಕ್ಕೊಂಡು ಕೂಗಿಸ್ಕೊಂಬಿಡಿ, ಅದು ಕಿಚಡಿ ಆಗೋಗುತ್ತೆ. ಖಾರ ಪೊಂಗಲ್ ಮಾಡೋದು ಹಿಂಗೇನೆ, ಅಕ್ಕಿ ಹೆಸರುಬೇಳೆ ಬೇಯಿಸಿಟ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದ್ಸಲ ಈ ಥರ ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅಂತಲೂ ತಿಳಿಸಿಲ್ಲ. ರಾತ್ರಿ ಅನ್ನ ಏನಾದ್ರು ಮಿಕ್ಕಿದೆ ಅಂತ ಅಂದ್ರೂ ಅಷ್ಟೇ, ಹೆಸರುಬೇಳೆ ಹುರ್ಕೊಂಬಿಟ್ಟು ಅದಕ್ಕೇ ಅನ್ನ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಈ ಥರ ಕೊಟ್ಕೊಳ್ಳಿ, ಸಖತ್ತಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ. ಸ್ವಲ್ಪ ನೀರಾಗಿದೆಯಲ್ಲ ಅದೆಲ್ಲ ಕುದ್ದಿ ಆಮೇಲೆ ಮಸಾಲೆ ಇವಾಗ ಹಾಕಿದ್ದೀವಿ, ಒಗ್ಗರಣೆ ಐಟಮ್ ಎಲ್ಲನೂ ಅದೆಲ್ಲ ಅನ್ನಕ್ಕೆ ಹಿಡಿಬೇಕಲ್ವ, ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸ್ಟವ್ನ ಸಣ್ಣ ಉರಿ ಇಟ್ಕೊಂಡೇ ಕುದಿಸ್ಕೊತಾ ಇದ್ದೀನಿ. ಅದು ತೆಗೆದು 5 ನಿಮಿಷ ಆದಮೇಲೆ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಇವತ್ತು ಅಡುಗೆ ಎಲ್ಲನೂ ತುಂಬಾ ಚೆನ್ನಾಗಾಗಿತ್ತು. ಕುದೀತಾ ಇದೆ ನೋಡಿ ಇವಾಗ ಆಗಿದೆ. ಇವಾಗ ಕರೆಕ್ಟಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ತಿಂಡಿಗೆ ಹಾಕ್ಕೊಡೋಣ. ತಿಂಡಿಗೆ ಖಾರ ಪೊಂಗಲು, ಸಿಹಿ ಪೊಂಗಲು ಆಯಿತು ನೋಡಿ. ತಿಂಡಿ ಹಾಕ್ಕೊಂಡು ಇವಾಗ ಸಾಂಬಾರು ಯಾವ ಥರ ಮಾಡೋದು ಅಂದರೆ ಇಟ್ಕೆ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬಾಣಲಿ ಇಟ್ಕೊಂಬಿಟ್ಟು ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಮಧ್ಯಾಹ್ನಕ್ಕೆ ಮಾಡಿಕೊಂಡೆ, ಪೂರಿ ಮಾಡಿಕೊಂಡು ಇಟ್ಕೆ ಬೇಳೆ ಸಾಂಬಾರು ಮಾಡಿದೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅಂದರೆ 1 kg ಅವರೆಕಾಯಿ ತೊಗೊಂಬಂದು, ಅವರೆಕಾಯಿ ಇಟ್ಕಿರೋದು ಒಂದು 400 ಗ್ರಾಮು, ಒಂದು ಅರ್ಧ kg ಇತ್ತೇನೋ ಅಂದ್ಕೊಳ್ಳಿ. ಕಾಳು ಅರ್ಧ kgಗಿನ ಕಮ್ಮಿನೇ ಇರುತ್ತೆ ಇಟ್ಕಿದ್ಮೇಲೆ. ಆ ಕ್ವಾಂಟಿಟಿಗೆ ನಾನು ತೋರಿಸ್ತಾ ಇದ್ದೀನಿ. ಅಂದರೆ 1 kg ಅವರೆಕಾಯಿ ತಂದು ಇಟ್ಕಿದ್ರೆ ಅದೆಷ್ಟಾಗುತ್ತೋ ಬೇಳೆ, ಅಷ್ಟು ಬೇಳೆಗೆ ನಾನು ಮಸಾಲೆಗೆ ತೋರಿಸ್ತಾ ಇರೋದು. 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಂಗೆ ಹುರ್ಕೊಂಡ್ಮೇಲೆ ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 4 ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಖಾರದ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಬೋದು. ನಾನು ಮಸಾಲೆ ಐಟಮ್ ಏನು ಮಾಡಿದ್ರೂ ಅಷ್ಟೇ ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣ್ಸಿನ್ಕಾಯಿ 2 ಮಿಕ್ಸ್ ಮಾಡಿ ಇಕ್ಕೊತೀನಿ. ನಾನು ಪುಡಿಗಳು ಬಳಸಲ್ಲ, ಅಂದರೆ ಧನಿಯಾ ಪುಡಿನೂ ಬಳಸಲ್ಲ, ಮೆಣ್ಸಿನ್ಕಾಯಿ ಅಂದರೆ ಖಾರದ ಪುಡಿ, ಚಿಲ್ಲಿ ಪೌಡ್ರೂ ಬಳಸಲ್ಲ. ಎಲ್ಲ ನಾನು ಈ ಥರ ಹಾಕ್ಕೊಂಡೇ ಮಾಡೋದು. ಹಂಗೆ ಹಾಕೋದ್ರಿಂದಲೇ ಸಾಂಬಾರು ಟೇಸ್ಟ್ ಇರುತ್ತೆ. 1 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ದಪ್ಪ ಸೈಜಿದೆ 1 ಬೆಳ್ಳುಳ್ಳಿ. ಚಿಕ್ಕ ಸೈಜ್ ಇದ್ದರೆ ಅಂದರೆ 2 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅರ್ಧ ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಇಟ್ಕೆ ಬೇಳೆ ಸಾಂಬಾರಿಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು. 1 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡು ಫ್ರೈ ಆಗಲಿ. ಇವಾಗ ಇದಕ್ಕೆ ಚಕ್ಕೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಇಟ್ಕೊಬೇಕು ಇಟ್ಕೆ ಬೇಳೆ ಸಾಂಬಾರ್ಗೆ. ಅದಕ್ಕೇ ಒಂದು 5 ನಾನು ಲವಂಗ ಹಾಕ್ಕೊತಾ ಇದ್ದೀನಿ. ಒಂದು 10 ಕಾಳು ಮೆಣಸು ಅಂದರೆ ಪೆಪ್ಪರು ಉಂಡೆ ಕಾಳೆ ಹಾಕ್ಕೊತಾ ಇದ್ದೀನಿ ನಾನು. ಒಂದು 10 ಕಾಳು ಮೆಣಸು ಹಾಕ್ಕೊಂಡೆ. ಇಷ್ಟನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೀವು ಗರಂ ಮಸಾಲ, ಚಿಕನ್ ಮಸಾಲ ಯಾವ್ದು ಬೇಕಾದ್ರೂ ಬಳಸ್ಕೊಬೋದು. ನಾನು ಅದೇನು ಹಾಕೋಕ್ಕೆ ಹೋಗಲ್ಲ. ಅಂದರೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರ್ಗೆ ಹಾಕ್ಕೊತೀನಿ, ಇಟ್ಕೆ ಬೇಳೆ ಸಾಂಬಾರ್ಗೆ ಏನು ಹಾಕೋಕ್ಕೆ ಹೋಗಲ್ಲ. ಇಷ್ಟೇ ಸಾಕು. ಒಂದು ಅರ್ಧ ಇಂಚು ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀನ ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಮಸಾಲೆ ಐಟಮ್ ಸರಿ ಹೋಗುತ್ತೆ ನೋಡಿ. ನಾನು ಧನಿಯಾ ಹಾಕ್ಕೊತಾ ಇದ್ದೀನಿ. 3 ಸ್ಪೂನು ನಾನು ಧನಿಯಾ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೀವು ಧನಿಯಾ ಪುಡಿ ಹಾಕ್ಕೊತೀನಿ ಅಂತ ಅಂದರೆ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ, ಸಾಕಾಗುತ್ತೆ. ನಾನು 3 ಸ್ಪೂನ್ ಧನಿಯಾ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಧನಿಯಾ ಸ್ವಲ್ಪ ಹುರ್ಕೊಬೇಕು ಅದರಲ್ಲೇ. ಅಂದರೆ ಉರಿಯೋವಾಗೆ ನಮಗೆ ಘಮ ಘಮ ಅಂತ ಇರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಆಯಿತು. ಬೇಕಾದ್ರೆ ಈ ಥರ ಹಾಕ್ಕೊಂಡು ಟ್ರೈ ಮಾಡಿ. ಸಾಂಬಾರುಗಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಇಟ್ಕೆ ಬೇಳೆ ಸಾಂಬಾರು, ಮಸಾಲೆ ಸಾಂಬಾರು ಏನು ಮಾಡ್ತೀರೋ ಈ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಟೇಸ್ಟಾಗಿರುತ್ತೆ. 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, 1 ಟೊಮೊಟೊ ಸಾಕು. 1 ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. 1 ನಿಮಿಷ ಆ ಥರ ಹುರ್ಕೊಂಡ್ರೆ ಆಯಿತು. ಅಂದರೆ ಕೈ ಬಿಡದಿಲ್ದಂಗೆ ಈ ಥರ ಹುರ್ಕೊತಾ ಇರಿ, ಇಲ್ಲಾಂದರೆ ಧನಿಯಾ ಸೀದೋಗುತ್ತೆ. ಅದಕ್ಕೇ ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ಇದಾಗಿದೆ. ಇವಾಗ ಇದಕ್ಕೆ ನಾವು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಅಂದರೆ ನಾನು 3/4 ಕಪ್ಪು, ಅಂದರೆ ತೆಂಗಿನಕಾಯಿ ಹೊಡಿತೀವಲ್ಲ, ಅರ್ಧ ತೆಂಗಿನಕಾಯಿ ನಾನು ಹಾಕ್ಕೊತಾ ಇದ್ದೀನಿ. ಅರ್ಧ ಚಿಪ್ಪು ಕಾಯಿನ ಹಾಕ್ಕೊತಾ ಇರೋದು. ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಈ ಥರ ತುರಿದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗೇ ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಆಮೇಲೆ ಬಿಸಿ ಇರುತ್ತಲ್ಲ, ಅವೆಲ್ಲ ಹುರಿದಿರೋ ಬಿಸಿಗೇ ಹಾಕ್ಕೊಳ್ಳಿ, ತುಂಬಾ ಟೇಸ್ಟೇ ಇರುತ್ತೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇಷ್ಟೇ ಮಸಾಲೆ ಇಟ್ಕೆ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದು. ಇವಾಗ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಅದನ್ನು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡೆ. 1 ಕಡ್ಡಿ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. 1 ಕಡ್ಡಿ ಕರಿಬೇವು ಹಾಕ್ಕೊಂಡೆ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ.
ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಕಾಳು ಅಷ್ಟೇ, ಕಾಳನ್ನ ಚೆನ್ನಾಗಿ ತೊಳೆದಿಟ್ಕೊಬೇಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ತೊಳೆದಿಟ್ಕೊಳ್ಳಿ. ಅಂದರೆ ಹಸಿ ಕಾಳಲ್ವ, ಸ್ವಲ್ಪ ಸ್ಮೆಲ್ ಇರುತ್ತೆ, ಅದು ಹೋಗಬೇಕು ಅಂದರೆ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಹಾಕ್ಕೊಂಡು ತೊಳ್ಕೊಳ್ಳೋದ್ರಿಂದ ನೋಡಿ ಕಾಳು ಚೆನ್ನಾಗಿರುತ್ತೆ, ಸ್ಮೆಲ್ ಇರಲ್ಲ. ಅದಕ್ಕೇ ಇವಾಗ ಒಗ್ಗರಣೆ ಅದು ಆಗಿದೆ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಲ್ಲ, ಇವಾಗ ಇದನ್ನು ಕಾಳನ್ನ ಹಾಕ್ಕೊಳ್ಳೋಣ. ಆಮೇಲೆ ಒಬ್ರೊಬ್ರು ಕಾಳನ್ನೂ ಅಷ್ಟೇ ರುಬ್ಬಕ್ಕೆ ಹಾಕ್ಕೊತಾರೆ. ಕಾಳನ್ನ ಅಂದರೆ ಬೇಯಿಸ್ಕೊಂಬಿಟ್ಟು ಸಾಂಬಾರಿಗೆ ರುಬ್ಬಕ್ಕೆ ಹಾಕ್ಕೊಳ್ತಾರೆ. ದಯವಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಇಷ್ಟೇ ಸಾಕು, ನಾನು ಏನು ಮಸಾಲೆ ಹಾಕಿ ಹುರಿದು ತೋರಿಸಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೀವು. ಇವಾಗ ನಾನು ನೋಡಿ ಹಾಕ್ಕೊತಾ ಇದ್ದೀನಿ ಎಲ್ಲ ಕಾಳುಗಳ್ನ ಹಾಕ್ಕೊಂಡು. ಸ್ವಲ್ಪ ಅಂದರೆ ಎಣ್ಣೆಲೇ ಸ್ವಲ್ಪ ಅದನ್ನು ಹುರ್ಕೊಬೇಕು, ಯಾಕಂದರೆ ಹಸಿ ಕಾಳಲ್ವ, ಸ್ವಲ್ಪ ಸ್ಮೆಲ್ ಇರುತ್ತೆ. ಅದನ್ನೇ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಒಂದು 1/4 ಟೀ ಸ್ಪೂನ್ ನಾನು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ 3 ನಿಮಿಷ ಮಾಡಿಕೊಂಡ್ರೆ ಸಾಕು. ಅರಿಶಿನ ಪುಡಿ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೇ ಸ್ವಲ್ಪ ಅದೆಲ್ಲ ಫ್ರೈ ಆಗಲಿ, ನೀರಿನಂಶ ಎಲ್ಲ ಇಂಬರುತ್ತೆ. ಆವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಾಗಿದೆ, ನಾನು ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ಕೊತೀನಿ ನೋಡಿ. ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದೆ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡ್ಮೇಲೂ ಅಷ್ಟೇ ಹಿಂದೆನೇ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ. ಸ್ವಲ್ಪ ಮಸಾಲೆ ಎಣ್ಣೆ ಅಂಶದಲ್ಲಿ ಸ್ವಲ್ಪ ಎಲ್ಲ 1 ನಿಮಿಷ ಆ ಥರ ಫ್ರೈ ಮಾಡ್ಕೊಳ್ಳೋಣ, ಕುದಿಸ್ಕೊಳ್ಳೋಣ. ಹಿಂದೆನೇ ನೀರು ಹಾಕ್ಕೊಳ್ಳೋದು ಬೇಡ. ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ಆಮೇಲೆ ಎಷ್ಟು ಬೇಕೋ ನೀವು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೆ, ನಾನು ಪೂರಿಗೆ ಮಾಡ್ಕೊಂಡಿದ್ದಲ್ವ, ನಾನು ನೀರು ಹಾಕ್ಕೊಂಡು, ನೀವು ತೆಳ್ಳಗೆ ಬೇಕಾದರೆ ಹಾಕ್ಕೊಳ್ಳಿ. ಸಾಂಬಾರು ಮುದ್ದೆಗೆ ಅನ್ನಕ್ಕಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು. ನೀವು ಪೂರಿ ಚಪಾತಿಗೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಮೀಡಿಯಮಲ್ಲಿ ಅಂದರೆ ಸ್ವಲ್ಪ ಗಟ್ಟಿಗೆ ಇತ್ತು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ಇವಾಗ ನೀವು ಚೆಕ್ ಮಾಡ್ಕೊಬೋದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಮಸಾಲೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಬಿಟ್ಟು ನಾನು ಏನು ಹಾಕ್ಕೊಳ್ಳಿಲ್ಲ. ನಿಮ್ಗೇನಾದ್ರು ಖಾರ ಕಮ್ಮಿ ಇದೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಗೇನಾದ್ರು ಗರಂ ಮಸಾಲ ಯೂಸ್ ಮಾಡ್ತೀವಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಬೋದು, ಹಾಕ್ಕೊಬೇಕು ಅನ್ನೋದೇನಿಲ್ಲ. ನಮಗೆ ಸಾಕಾಗಿತ್ತು ಅಷ್ಟೇ. ಉಪ್ಪು ಹಾಕ್ಬಿಟ್ಟು ನೋಡಿ ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು. ಕುದಿದ್ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂದರೆ ಎಲ್ಲ ಕಾಳನ್ನು ಎಣ್ಣೆಲಿ ಹುರಿದಿಟ್ಕೊಂಡಿದ್ವಿ, ಮಸಾಲೆ ಎಲ್ಲನೂ ನಾವು ಹುರಿದಿರೋದೆ ಅಲ್ವಾ, ಆದ್ದರಿಂದ 1 ವಿಸಿಲ್ ಸಾಕು. ಇಲ್ಲಾಂದರೆ 2 ವಿಸಿಲ್ ಕೂಗಿಸ್ಕೊಳ್ಳಿ. ನಿಮ್ಮ ಮನೇಲಿ ಕುಕ್ಕರ್ಗಳು ಯಾವ ಥರ ಇರುತ್ತೋ ಅದ್ರ ಮೇಲೆ. ಇವಾಗ ಕುದೀತಾ ಇದೆಯಲ್ಲ, ಇವಾಗ ನಾನು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ನಾನು ಒಂದೇ ವಿಸಿಲ್ ಕುದಿಸ್ದೆ. ಆಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಇತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಾಂಬಾರು ಅಂತೂ ಸಖತ್ತಾಗಿತ್ತು. ಇಟ್ಕಿ ಬೇಳೆ ಸಾಂಬಾರು ಈ ವರ್ಷದಲ್ಲಿ ನಾನು ಇದೇ ಫಸ್ಟ್ ಮಾಡಿರೋದು. ಇಟ್ಕಿ ಬೇಳೆ ಸಾಂಬಾರು ಹಬ್ಬಕ್ಕೆ ಮಾಡಿದ್ದು. ಇವಾಗ ಮುಚ್ಚಳ ತೋರಿಸ್ತೀನಿ ನೋಡಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಯಾವ ಥರ ಆಗಿತ್ತು ಗೊತ್ತಾ, ಗಟ್ಟಿ ಕರೆಕ್ಟಾಗಿ ಹದವಾಗಿತ್ತು. ಸೂಪರಾಗಿತ್ತು ಇಟ್ಕಿ ಬೇಳೆ ಸಾಂಬಾರು. ನೋಡಿದ್ರಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಯಾವ್ಯಾವ ಥರ ಅಡುಗೆ ಮಾಡೋದು, ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ಮಾಡಿಕೊಂಡು ಯಾವ ಥರ ಬಂದಿತ್ತು ಅಂತ ನನಗೊಂದು ಸಲ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯಿತು ಅಂದ್ಕೊತೀನಿ. ಇವಾಗ ಮಧ್ಯಾಹ್ನಕ್ಕೆ ನಾನು ಇದು ಪೂರಿಗೆ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು. ಪೂರಿಗೆ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡು ಆಮೇಲೆ ಅಮ್ಮ ಮನೆಗೆ ಏನೇನೋ ಐಟಮ್ ತರಬೇಕಾಯಿತು, ತೊಗೊಂಬರೋಕ್ಕೆ ಹೋದು. ಆಮೇಲೆ ಸಂಜೆ ಮೂವಿಗೆ ಹೋಗಿದ್ದು. ಅದು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಮನೇಲಿ ಪೂಜೆ ಎಲ್ಲ ಆಯಿತು. ಏನು ಗೊತ್ತಾ ತೋರಿಸ್ತಾ ಇರೋದು, ಕಾಯಿ ಹೊಡೆದಿದೆ, ತೊಟ್ಲು ಕಾಯಿ ಬಂದೈತೆ. ನಿಜವಾಗ್ಲು ಎಷ್ಟು ಸಮನಾಗಿ ತೊಟ್ಲು ಕಾಯಿ ಥರ ಬಂದಿದೆ ಗೊತ್ತಾ. ಈ ಸಲ ಅದು ನಮ್ಮ ಮನೇಲಿ ತೊಟ್ಲು ತುಗಂಗಾಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರನ್ನ. ಹತ್ರ ತೋರಿಸ್ತೀನಿ ನೋಡಿ, ಮಧ್ಯಕ್ಕೆ ಕರೆಕ್ಟಾಗಿ ಸಮನಾಗಿ ಒಳಗಿದೆ. ಅವಳು 2 ತೊಟ್ಲು ಥರ ನೋಡಿ, ತೊಟ್ಲು ಕಾಯಿ ಅಂತಾರಲ್ಲ ಅದೇ ಥರ ಬಂದಿದೆ. ಹೊಡೆದಿರೋದನ್ನು ಅದೇ ಥರ ಹೊಡೆದಿದ್ದೀನಿ. ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಗಣೇಶನ ದೇವಸ್ಥಾನಕ್ಕೆ. ಮನೇಲಿ ಪೂಜೆ ಆಯಿತು, ಅಡುಗೆ ಎಲ್ಲ ಆಗಿದೆಯಲ್ಲ. ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಇನ್ನು ನನ್ನ ಮಗ ನೋಡಿ ರೆಡಿ ಆಗಿಲ್ಲ, ಇನ್ನು ಸ್ನಾನಕ್ಕೂ ಹೋಗಿಲ್ಲ ಅವನು. ಅದಕ್ಕೆ ಇಲ್ಲೇ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ರಿಗೂ ದೇವ್ರ ದರ್ಶನ ಮಾಡಿಸ್ತೀನಿ ರೀ. ಹೋಗ್ತಾ ಇದ್ದೀನಿ. ಇವಾಗ ಸ್ನಾನಕ್ಕೆ ಹೋಗಪ್ಪ, ಅಷ್ಟೊತ್ತು ಬರ್ತೀನಿ. ನೋಡಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿ. ಹಬ್ಬ ಎಲ್ಲ ಆಯಿತು. ಈಗ ಫ್ಯಾಮಿಲಿ ಎಲ್ಲ ಮೂವಿಗೆ ಬಂದಿದ್ದೀವಿ. ಚಿರಂಜೀವಿ ಬಾಸ್, ನಮ್ಮ ಬಾಸ್ ಮೂವಿಗೆ ಬಂದಿದ್ದೀವಿ. ಮೂವಿ ಚೆಂದ ಉಂಟಂತೆ, ಅದಕ್ಕೆ ಮೂವಿಗೆ ಬಂದಿದ್ವಿ. ನನ್ನ ಮಗ ಬರ್ತಾ ಇದ್ದಾನೆ, ಅಮ್ಮರು ಗಾಡೀಲಿ ಬರ್ತಾ ಇದ್ದಾರೆ. ನೋಡೋಣ ಮೂವಿ ಎಂತ ಚೆಂದ ಇದೆ ಅಂತ ಹೇಳ್ತೀನಿ ನೋಡಿಬಿಟ್ಟು. ನಮ್ಮಮ್ಮ ತಿನ್ಕೊಂಡು ನಿಂತೈತೆ. ಇನ್ನು ಪಿಕ್ಚರು ಬಿಟ್ಟೇ ಇಲ್ಲ, ಆಗಲೇ ಜನ ಹೋಗಿ ನಿಂತ್ಕೊಂಬಿಟ್ಟವ್ರೆ. ಮೂವಿಗೆ ಬಂದಿದ್ದೀವಿ ಅಂತ ಅಂದರೆ ಚಿರಂಜೀವಿ ಸರ್ ನಮ್ಮ ಬಾಸ್ ಮೂವಿಗೆ, ತೆಲುಗು ಮೂವಿ ಶ್ರೀ ಶಂಕರ ವರ ಪ್ರಸಾದ್ ಸಾರಿ
ಮನ ಶಂಕರ ವರಪ್ರಸಾದಗಾರು ಅಂದರೆ ನಮ್ಮ ಶಂಕರ ಪ್ರಸಾದ ಅವರು ಆ ಮೂವಿಗೆ ಬಂದಿರೋದು, ತೆಲುಗು ಮೂವಿಗೆ ಬಂದಿದ್ದೀವಿ. ಫುಲ್ಲು ಹೌಸ್ಫುಲ್ಲು, ಥಿಯೇಟ್ರು ಪೂರ್ತಿ ಫಿಲಪ್ ಆಗೋಗಿದೆ. 7 ಗಂಟೆ ಶೋಗೆ ಬಂದಿರೋದು, 7:30ಗೆ. ನಿಮಗೆ ಊಟ ಮಾಡ ಸ್ಟಾರ್ ಸ್ಟಾರ್ ಮೆಗಾ ಸ್ಟಾರ್ 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 ಮೆಗಾ ಸ್ಟಾರ್ ಮನ ಶಂಕರ ಪ್ರಸಾದಗಾರು, ಮನ ಶಂಕರ ವರ ಪ್ರಸಾದಗಾರು. ಸ್ಟಾರ್ ಸ್ಟಾರ್ ಮೆಗಾ ಸ್ಟಾರ್ ಸ್ಟಾರ್. ಸೂಪರ್ ಆಗೈತೆ ಅಲ್ಲ ಮೂವಿ. ಇವಾಗ ಇಂಟರ್ವಲ್ಲು ನೋಡಿ, ಜನ ಎಷ್ಟು ಜನ ಇದ್ದಾರೆ. ಸೂಪರ್ ಆಗೈತೆ ಮೂವಿ, ಬರೇ ಕಾಮಿಡಿ, ಸಖತ್ತಾಗೈತೆ ಮೂವಿ. ನೋಡಬೇಕು, ಫ್ಯಾಮಿಲಿ ನೋಡೋ ಮೂವಿ. ಬನ್ನಿ ಎಲ್ಲ ಒಂದ್ಸಲ, ಆಯಿತಾ? ಸಖತ್ತಾಗೈತೆ ಮೂವಿ, ಮಾತ್ರ ಇಷ್ಟ ಆಯಿತು. ಫುಲ್ ನಗದೆ, ಚೆನ್ನಾಗೈತೆ ಮೂವಿ. ಮೂವಿ ಸೂಪರ್ ಆಗೈತೆ, ಸಖತ್ತಾಗೈತೆ ಮೂವಿ ಮಾತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಕ್ಕು ಸಾಕಾಗೋಯ್ತು. ಫ್ಯಾಮಿಲಿ ಮೂವಿ. ಆಮೇಲೆ ಮೂವಿ ಚೆನ್ನಾಗೈತೆ, ಸಖತ್ತಾಗೈತೆ ಮೂವಿ ಮಾತ್ರ ನಿಜವಾಗ್ಲೂ. ಸೋ ಫ್ರಮ್ ಸೋ ಮೂವಿಗೆ ಏನು ಕಾಮಿಡಿ ಇದ್ದೀನಿ, ಅದ್ರಕ್ಕಿಂತ ಹತ್ರಷ್ಟು ಕಾಮಿಡಿ ಅಂದ್ಕೊಳ್ಳಿ. ಫ್ಯಾಮಿಲಿ ಮೂವಿ ನೋಡೋದು ನಿಜವಾಗ್ಲೂ ಮಿಸ್ ಮಾಡಬೇಡಿ. ಮೂವಿ ನೋಡಿ, ತುಂಬಾ ಸಖತ್ತಾಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಮೂವಿ, ಫುಲ್ ಹೌಸ್ಫುಲ್ ನೆಲಮಂಗಲ ಥಿಯೇಟ್ರಲ್ಲಿ. ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು. ಚಿರಂಜೀವಿ ಬಾಸ್ ಅಂದರೆ ಸುಮ್ಮನೆ, ಅದರಲ್ಲಿ ವೆಂಕಟೇಶ್ ಅವ್ರು ಬೇರೆ ಜೊತೆಗೆ ಇಬ್ಬರು ಕಾಂಬಿನೇಷನು ಸೂಪರ್. ಅದೇನೋ ಅಂತಾರಲ್ಲ, ಬೂಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತಾರಲ್ಲ, ಅದೇ ಥರನೇ ಸಖತ್ತಾಗೈತೆ ಮೂವಿ ಮಾತ್ರ, ಸೂಪರ್. ನೋಡಿದಲ್ಲ ಯಾವ್ಯಾವ ಥರ ಸಂಕ್ರಾಂತಿ ಹಬ್ಬಕ್ಕೆ ಅಡುಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ.